ಯುವನಿಧಿ ಯೋಜನೆಯ ಸ್ಟೇಟಸನ್ನು ಚೆಕ್ ಮಾಡಬೇಕು ಅಂದರೆ ಅಥವಾ ನಾವು ಯುವನಿಧಿ ಯೋಜನೆಯ ಸೆಲ್ಫ್ ಡಿಕ್ಲರೇಷನ್ ಫಾರಮನ್ನು ಸಬ್ಮಿಟ್ ಮಾಡಬೇಕು ಅಂದರೆ ಈ ಸೇವಾ ಸಿಂಧು ವೆಬ್ಸೈಟ್ ಮೂಲಕನೇ ಲಾಗಿನ್ ಆಗಬೇಕು. ಆದರೆ ಇಲ್ಲಿ ಈಗ ಲಾಗಿನ್ ಆಗೋದಕ್ಕೆ ಸಹ ಕೆಲವರಿಗೆ ಆಗ್ತಾ ಇಲ್ಲ. ಈಗ ಅಪ್ಡೇಟ್ ಪಾಸ್ವರ್ಡ್ ಕೇಳ್ತಾ ಇದೆ. ಇಲ್ಲಿ ಅಪ್ಡೇಟ್ ಪಾಸ್ವರ್ಡ್ ಕೊಡೋಕ್ಕೂ ಸಹ ಕೆಲವರಿಗೆ ಓಲ್ಡ್ ಪಾಸ್ವರ್ಡ್ ನೆನಪಿರಲ್ಲ. ಹಾಗಾದರೆ ಅಂಥವರು ಏನು ಮಾಡಬೇಕು ಅಂತ ನಾನು ಈ ವಿಡಿಯೋ ಮೂಲಕ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಹಾಗೆ ಯಾರಾದರೂ ಇದೇ ಫಸ್ಟು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಕೊಡಿ, ಈ ವಿಡಿಯೋನ ಆದಷ್ಟು ಬೇರೆಯವರಿಗೂ ಸಹ ಶೇರ್ ಮಾಡಿ. ಯುವನಿಧಿ ಯೋಜನೆಯ ರೂಲ್ಸ್ ಪ್ರಕಾರ ಪ್ರತಿ ತಿಂಗಳು ಸೆಲ್ಫ್ ಡೆಕ್ಲರೇಷನ್ ಫಾರಮನ್ನು ಸಬ್ಮಿಟ್ ಮಾಡಿದ್ರೆ ಮಾತ್ರ ಯುವನಿಧಿ ಯೋಜನೆಯ ಹಣ ಬರುತ್ತೆ, ಇಲ್ಲ ಅಂದರೆ ಹಣ ಬರೋದಿಲ್ಲ ಅಂತ ತಿಳಿಸಿದ್ರು. ಈಗ ಮೇ ಮಂತ್ ಸೆಲ್ಫ್ ಡೆಕ್ಲರೇಷನ್ನು ಇನ್ನೂ ಸಹ ಅಪ್ಡೇಟ್ ಆಗಿಲ್ಲ. ಈಗ ಇದರಿಂದ ಯಾರಿಗೂ ಈ ಒಂದು ಸೆಲ್ಫ್ ಡೆಕ್ಲರೇಷನ್ ಫಾರಮನ್ನು ಸಬ್ಮಿಟ್ ಮಾಡೋಕ್ಕೆ ಆಗ್ತಾ ಇಲ್ಲ. ಹಾಗಾದರೆ ಹಣ ಬರುತ್ತಾ ಬರೋದಿಲ್ವಾ ಅನ್ನೋದು ಇಲ್ಲಿ ಎಲ್ಲರ ಡೌಟ್ ಆಗಿರುತ್ತೆ. ಇಲ್ಲಿ ನಾವು ಏನು ಮಾಡೋದಕ್ಕೂ ಸಹ ಸಾಧ್ಯ ಇರೋದಿಲ್ಲ. ಇಲ್ಲಿ ಗೌರ್ಮೆಂಟಿಂದನೇ ಇಲ್ಲಿ ಅಪ್ಡೇಟ್ ಮಾಡಬೇಕು, ಮೇ ಮಂತ್ ಅಂತ ಬರುತ್ತೆ ಅಲ್ಲೇನೆ. ಇಲ್ಲಿ ನಾವು ಸೆಲೆಕ್ಟ್ ಅಂತ ಕೊಟ್ಟರು ಸಹ ಅಲ್ಲಿ ಸೆಲೆಕ್ಟ್ ಆಗಲ್ಲ. ಈಗ ಬರೀ ಏಪ್ರಿಲ್ ಮಂತೇ ತೋರಿಸ್ತಾ ಇದೆ. ಹಾಗಾಗಿ ಇಲ್ಲಿ ಅಪ್ಡೇಟ್ ಆಗೋವರೆಗೂ ಸಹ ವೆಯ್ಟ್ ಮಾಡಬೇಕು. ಯಾವಾಗ ಅಪ್ಡೇಟ್ ಮಾಡ್ತಾರೆ ಅಂತಲೂ ಸಹ ಇದ್ರ ಬಗ್ಗೆ ಯಾವುದೇ ಒಂದು ಇನ್ಫಾರ್ಮೇಷನು ಇಲ್ಲ. ಆದಷ್ಟು ಈ ಒಂದು ತಿಂಗಳ ಒಳಗಡೆನೆ ಅಪ್ಡೇಟ್ ಮಾಡ್ತಾರೆ. ಅಥವಾ ಈ ಒಂದು ಮಂತಲ್ಲಿ ಅಪ್ಡೇಟ್ ಮಾಡಿಲ್ಲ ಅಂದರೆ ಈಗ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಿನ ಹಣ ಬಿಡುಗಡೆ ಮಾಡಬೇಕು. ಈ ಎರಡು ಹಣ ಬಿಡುಗಡೆ ಆದಮೇಲೆ ನೆಕ್ಸ್ಟ್ ಮಂತಿಂದ ಏನಾದರೂ ಅಪ್ಡೇಟ್ ಮಾಡ್ತಾರಾ ಅಂತ ನಾವು ವೆಯ್ಟ್ ಮಾಡಿ ನೋಡಬೇಕಾಗಿರುತ್ತೆ. ಹಾಗಾದರೆ ಇಲ್ಲಿ ಸೆಲ್ಫ್ ಡೆಕ್ಲರೇಷನ್ ಕೊಡಲ್ವಲ್ಲ, ಅಮೌಂಟು ಬರುತ್ತಾ ಬರೋದಿಲ್ವಾ ಅಂತ ನೋಡೋದಾದರೆ ಇಲ್ಲಿ ಈಗ ನಮಗೇನಾದರೂ ಈ ಒಂದು ಮೇ ಮಂತು ಸೆಲ್ಫ್ ಡೆಕ್ಲರೇಷನ್ ಕೊಡಲ್ಲ ಅಂದರೆ ಹಣನೂ ಬರೋದಿಲ್ಲ ಅಂತ ಹೇಳೋದಾದರೆ ಇಲ್ಲಿ ಯುವನಿಧಿ ಯೋಜನೆಯ ರೂಲ್ಸ್ ಪ್ರಕಾರ 2 ವರ್ಷದವರೆಗೆ ಈ ಒಂದು ಯುವನಿಧಿ ಯೋಜನೆಯ ಹಣ ಬರೋದು. ಆದರೆ ಇಲ್ಲಿ 1 ಮಂತ್ ಲೆಸ್ ಆದರೆ ಇನ್ನೂ ಈಗ 2 ವರ್ಷದಲ್ಲಿ 1 ಮಂತ್ ಹೆಚ್ಚಿಗೆ ಹಣ ಬರುತ್ತೆ. ಇಲ್ಲಿ ಲೆಸ್ ಆದರೂ ಸಹ ಇನ್ನೂ ಒಂದು ತಿಂಗಳು ಹಾಕಿಬಿಟ್ಟೆ ಅವರು 2 ವರ್ಷ ಸೇರಿಸ್ತಾರೆ. ಹಾಗಾಗಿ ಈ ಒಂದು ತಿಂಗಳಿನ ಹಣ ಬರಲಿಲ್ಲ ಅಂದರೂ ಸಹ ಮುಂದಿನ ದಿನಗಳಲ್ಲಿ ಈ ಒಂದು ಹಣವನ್ನು ಜಮಾ ಮಾಡ್ತಾರೆ. ನೆಕ್ಸ್ಟ್ ಈ ಸೇವಾ ಸಿಂಧು ವೆಬ್ಸೈಟ್ಗೆ ಲಾಗಿನ್ ಆಗಬೇಕಾದ್ರೆ ನಿಮ್ಮ ಇಮೇಲ್ ಐ ಡಿ ಅಥವಾ ಮೊಬೈಲ್ ನಂಬರನ್ನು ಕೊಟ್ಟು ಲಾಗಿನ್ ಆಗ್ತಾ ಇದ್ರಿ. ಅಥವಾ ಗೆಟ್ OTP ಅಂತ ಕೊಟ್ಟರೆ ಮೊಬೈಲ್ ನಂಬರಿಗೆ OTP ಬರ್ತಾ ಇತ್ತು, OTPನ ಹಾಕಿ ಸಬ್ಮಿಟ್ ಕೊಟ್ಟರೆ ಲಾಗಿನ್ ಆಗ್ತಾ ಇತ್ತು. ಆದರೆ ಈಗ ಈ ರೀತಿ ಕೈಂಡ್ಲಿ ಅಪ್ಡೇಟ್ ಪಾಸ್ವರ್ಡ್ ಅಂತ ಬರ್ತಾ ಇದೆ. ಹಾಗಾದರೆ ಈ ರೀತಿ ಬಂದರೆ ಏನು ಮಾಡಬೇಕು ಅಂತ ಅಂದರೆ ಇಲ್ಲಿ ಓಲ್ಡ್ ಪಾಸ್ವರ್ಡ್ ಕೇಳುತ್ತೆ. ನಿಮಗೆ ಓಲ್ಡ್ ಪಾಸ್ವರ್ಡ್ ಗೊತ್ತಿದೆ ಅಂದರೆ ಓಲ್ಡ್ ಪಾಸ್ವರ್ಡನ್ನು ಎಂಟ್ರಿ ಮಾಡಿ ನೆಕ್ಸ್ಟು ನೀವು ನ್ಯೂ ಪಾಸ್ವರ್ಡನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಇದಾದಮೇಲೆ ಕನ್ಫರ್ಮ್ ಪಾಸ್ವರ್ಡ್ ಮೇಲೆ ಮತ್ತೆ ಇಲ್ಲಿ ಕನ್ಫರ್ಮ್ ಪಾಸ್ವರ್ಡ್ ಅಂತ ಇದೆ ನೋಡಿ, ಇದ್ರ ಮೇಲೆ ಮತ್ತೆ ಇಲ್ಲಿ ನೀವು ಪಾಸ್ವರ್ಡನ್ನು ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿದ್ಮೇಲೆ ಕೆಳಗಡೆ ಕ್ಯಾಪ್ಚಾ ಇರುತ್ತೆ, ನಂಬರ್ಸ್ ಬರುತ್ತೆ. ಆ ಒಂದು ನಂಬರ್ಸನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಕೊಟ್ಟರೆ ನಿಮಗೆ ನ್ಯೂ ಪಾಸ್ವರ್ಡು ಅಪ್ಡೇಟ್ ಆಗುತ್ತೆ. ಮತ್ತು ನೀವು ಇಲ್ಲಿ ಲಾಗಿನ್ ಆಗಬೇಕಾದ್ರೆ ಈ ಒಂದು ನ್ಯೂ ಪಾಸ್ವರ್ಡನ್ನು ಕೊಟ್ಟು ಈಸಿಯಾಗಿ ಲಾಗಿನ್ ಆಗ್ಬೋದು. ನೆಕ್ಸ್ಟ್ ಇಲ್ಲಿ ಇನ್ನೂ ಕೆಲವರಿಗೆ ಓಲ್ಡ್ ಪಾಸ್ವರ್ಡು ಗೊತ್ತಿರೋದಿಲ್ಲ ಅಥವಾ ಮರ್ತೋಗಿರುತ್ತೆ. ಅಂಥವ್ರು ಏನು ಮಾಡಬೇಕು, ಯಾವ ರೀತಿ ಲಾಗಿನ್ ಆಗಬೇಕು ಅಂತ ಅಂದರೆ ನೀವು ಸೇವಾ ಸಿಂಧು ವೆಬ್ಸೈಟ್ಗೆ ಬಂದು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಫರ್ಗಾಟ್ ಪಾಸ್ವರ್ಡ್ ಅಂತ ಇದೆ ನೋಡಿ, ಈ ಫರ್ಗಾಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜು ನಿಮಗೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಲಾಗಿನ್ ಐ ಡಿ ಕೇಳುತ್ತೆ. ನಿಮ್ಮ ಲಾಗಿನ್ ಐ ಡಿಯನ್ನು ನೀವು ಕೊಡಬೇಕು. ಇಮೇಲ್ ಐ ಡಿಯಿಂದ ಲಾಗಿನ್ ಆಗಿದ್ದೀರಾ ಅಂದರೆ ಇಮೇಲ್ ಐ ಡಿನ ಕೊಡಿ. ಅಥವಾ ನೀವು ಮೊಬೈಲ್ ನಂಬರಿಂದ ಲಾಗಿನ್ ಆಗ್ತಿದ್ರಿ, ರಿಜಿಸ್ಟರ್ ಮಾಡ್ಕೊಂಡಿದ್ದೀರಾ ಅಂತ ಅಂದರೆ ನಿಮ್ಮ ಮೊಬೈಲ್ ನಂಬರನ್ನು ಕೊಡಿ. ಇಲ್ಲಿ ಲಾಗಿನ್ ಐ ಡಿಯನ್ನು ಕೊಟ್ಬಿಟ್ಟು ನೆಕ್ಸ್ಟ್ ಇಲ್ಲಿ ನಂಬರ್ ಇದೆ ನೋಡಿ ಕ್ಯಾಪ್ಚಾ ಅಂತ, ಈ ನಂಬರನ್ನು ಕರೆಕ್ಟಾಗಿ ಎಂಟ್ರಿ ಮಾಡಿ ಸಬ್ಮಿಟ್ ಅಂತ ಕೊಟ್ಟರೆ ನಿಮಗೆ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗುತ್ತೆ. ಸಬ್ಮಿಟ್ ಮಾಡಿದ್ಮೇಲೆ ನಿಮ್ಮ ಮೊಬೈಲ್ ನಂಬರಿಗೆ ಅಥವಾ ಇಮೇಲ್ ಐ ಡಿಗೆ ನಿಮಗೆ ಒಂದು ಸೇವಾ ಸಿಂಧುಯಿಂದ ಒಂದು ಲಿಂಕ್ ಬರುತ್ತೆ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಪಾಸ್ವರ್ಡನ್ನು ರೀಸೆಟ್ ಮಾಡ್ಕೊಬೋದು. ಈ ಲಿಂಕು ನಿಮಗೆ 24 ಅವರ್ಸಲ್ಲಿ ಮಾತ್ರ ಅವೈಲೇಬಲ್ ಇರುತ್ತೆ. ನೀವು ಇಲ್ಲಿ ಈ ರೀತಿ ಸಬ್ಮಿಟ್ ಅಂತ ಕೊಟ್ಟ ಮೇಲೆ ನಿಮಗೆ ಈ ಒಂದು ಲಿಂಕು ಯಾವಾಗ ಬೇಕಾದರೂ ಬರ್ಬೋದು. 24 ಅವರ್ಸಲ್ಲಿ ಒಬ್ಬೊಬ್ಬರಿಗೆ ಬೇಗ ಬರುತ್ತೆ, ಒಬ್ಬೊಬ್ಬರಿಗೆ ತಡವಾಗಿ ಬರುತ್ತೆ. ಈ ಲಿಂಕ್ ಬಂದ ಮೇಲೆ ನಿಮಗೆ 24 ಅವರ್ಸ್ ಮಾತ್ರ ವರ್ಕ್ ಆಗುತ್ತೆ. 24 ಅವರ್ಸ್ ಆದಮೇಲೆ ಈ ಲಿಂಕು ಸಹ ವರ್ಕ್ ಆಗೋದಿಲ್ಲ. ಮತ್ತು ನೀವು ಫರ್ಗಾಟ್ ಪಾಸ್ವರ್ಡ್ ಕೊಟ್ಟು ಇನ್ನೊಂದ್ಸಲ ಲಾಗಿನ್ ಐ ಡಿಯನ್ನು ಕೊಟ್ಟು ಸಬ್ಮಿಟ್ ಮಾಡಿದ್ರೆ ಮಾತ್ರ ನಿಮಗೆ ಈ ರೀತಿ ಇನ್ನೊಂದ್ಸಲ ಲಿಂಕ್ ಬರುತ್ತೆ. ಒಂದು ವೇಳೆ ನಿಮ್ಗೇನಾದರೂ ಈ ಲಿಂಕು ಸಹ ಬರಲಿಲ್ಲ, ಹಾಗಾದರೆ ನಾವು ಯಾವ ರೀತಿ ಲಾಗಿನ್ ಆಗಬೇಕು ಅಂತ ಅಂದರೆ ಈಗ ನಿಮ್ಮ ಮನೆಯವರ ಹತ್ರ, ಈಗ ನಿಮ್ಮ ಪೇರೆಂಟ್ಸ್ದಾಗಿರ್ಬೋದು ಅಥವಾ ನಿಮ್ಮ ಅಣ್ಣ ಅಕ್ಕ ಯಾರ್ದಾದ್ರೂ ಬೇರೆ ಸಿಸ್ಟರ್ಸ್ದಾಗಿರ್ಬೋದು, ಬೇರೆಯವರ ಆಧಾರ್ ಕಾರ್ಡ್ ಇರುತ್ತಲ್ಲ, ಆ ಒಂದು ಆಧಾರ್ ಕಾರ್ಡ್ ಮೂಲಕ ನೀವು ಮತ್ತೆ ಇಲ್ಲಿ ನ್ಯೂ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ ರಿಜಿಸ್ಟರ್ ಆಗಿ ನೀವು ಹೊಸದಾಗಿ ಲಾಗಿನ್ ಆಗ್ಬೋದಾಗಿರುತ್ತೆ.